ಇವತ್ತು ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಚಾಪ್ಟರಿಂದ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ಸ್ಟ್ರಕ್ಚರ್ ಆಫ್ ಹಾರ್ಟ್ ಹಾಗೆ ಬ್ಲಡ್ ವೆಸಲ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ನಾನು ಹೇಳಿದ್ದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದನ್ನು ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳಿ ಕೂಡ ಕರೀತಾರೆ. ಮೀಸೋಡರ್ಮಲಿ ಡಿರೈವ್ಡ್ ಅಂದರೆ ಇದು ಮೀಸೋಡರ್ಮಲ್ ರೀಜನ್ನಿಂದ ಫಾರ್ಮೇಷನ್ ಆಗಿರುತ್ತೆ. ಮೀಸೋಡರ್ಮ್ ರೀಜನ್ ಅಂದರೆ ಯಾವುದು? ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಎರಡು ಫ್ಯೂಷನ್ ಆಗಿ ಅದರಿಂದ ಏನು ಝೈಗೋಟ್ ಫಾರ್ಮೇಷನ್ ಆಗುತ್ತೆ, ಝೈಗೋಟ್ ಅಗೇನ್ ಸೆಲ್ ಡಿವಿಷನ್ಗೆ ಒಳಗಾಗುತ್ತೆ. ಸೆಲ್ ಡಿವಿಷನ್ ಆಗಿ ಅದು 3 ಲೇಯರ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಎಕ್ಟೋಡರ್ಮ್, ಮೀಸೋಡರ್ಮ್ ಮತ್ತು ಎಂಡೋಡರ್ಮ್. ಅದರಲ್ಲಿ ಮಿಡಲ್ ಲೇಯರ್ ಮೀಸೋಡರ್ಮ್ ಏನಿದೆ ಅದರಿಂದ ಸರ್ಕ್ಯುಲೇಟರಿ ಸಿಸ್ಟಮ್ ಫಾರ್ಮೇಷನ್ ಆಗುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಮಸ್ಕ್ಯುಲಾರ್ ಚೇಂಬರ್ಡ್ ಹಾರ್ಟ್, ಬ್ಲಡ್ ವೆಸಲ್ಸ್ ಹಾಗೆ ಬ್ಲಡ್ ಇರುತ್ತೆ. ಇದು ಮೂರೂ ಸೇರಿಕೊಂಡು ಸರ್ಕ್ಯುಲೇಟರಿ ಸಿಸ್ಟಮ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಬರೀ ಹಾರ್ಟ್ನ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ಕರೆಯೋದಿಲ್ಲ, ಬರೀ ಬ್ಲಡ್ ವೆಸಲ್ಸ್ನ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರೆಯೋದಿಲ್ಲ. ಹಾರ್ಟ್, ಬ್ಲಡ್ ವೆಸಲ್ ಹಾಗೆ ಬ್ಲಡ್ ಇದು ಮೂರನ್ನು ಸೇರಿಸಿ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಬ್ಲಡ್ ವೆಸಲ್ ಅಂತ ಹೇಳಿದ್ರೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಇದು ಬ್ಲಡ್ನ ಕ್ಯಾರಿ ಮಾಡುತ್ತೆ ಹಾರ್ಟಿಂದ ಬಾಡಿಯ ಎಲ್ಲ ಟಿಶ್ಯೂಗಳಿಗೆ, ಹಾಗೆ ಬಾಡಿಯ ಎಲ್ಲ ಟಿಶ್ಯೂಯಿಂದ ಹಾರ್ಟಿಗೆ ಬ್ಲಡ್ನ ಟ್ರಾನ್ಸ್ಪೋರ್ಟ್ ಮಾಡೋ ಕೆಲಸ ಮಾಡುತ್ತೆ. ಬ್ಲಡ್ ವೆಸಲ್ಸಲ್ಲಿ 3 ಟೈಪ್ಸ್ ಬರುತ್ತೆ: ಆರ್ಟ್ರೀಸ್, ವೇನ್ಸ್ ಹಾಗೆ ಕೆಪಿಲರೀಸ್. ಇಲ್ಲಿ ರೆಡ್ ಕಲರಲ್ಲಿ ಕಾಣಿಸ್ತಿರೋದು ಆರ್ಟ್ರೀಸ್, ಹಾಗೆ ಇಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಿರೋದು ವೇನ್ಸ್, ಇದು ಕೆಪಿಲರೀಸ್. ಆರ್ಟ್ರೀಸ್ ಎಲಾಸ್ಟಿಕ್ ವೆಸಲ್. ಆರ್ಟ್ರೀಸ್ಗಳನ್ನು ಎಲಾಸ್ಟಿಕ್ ವೆಸಲ್ಸ್ ಅಂತ ಹೇಳಿ ಕರೀತಾರೆ. ಅಂದರೆ ಆರ್ಟ್ರೀಸ್ಗಳು ಸ್ಟ್ರೆಚ್ ಆಗುತ್ತೆ ಅಥವಾ ಎಕ್ಸ್ಪ್ಯಾಂಡ್ ಆಗುತ್ತೆ, ಬ್ಲಡ್ ಪ್ರೆಷರ್ನ ಮೇಂಟೈನ್ ಮಾಡುತ್ತೆ ಇದು ಸ್ಟ್ರೆಚ್ ಆಗಿ, ಆದ್ರಿಂದ ಇದನ್ನು ಎಲಾಸ್ಟಿಕ್ ವೆಸಲ್ಸ್ ಅಂತ ಹೇಳಿ ಕರೀತಾರೆ. ಟ್ರಾನ್ಸ್ಪೋರ್ಟ್ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್ ಟುವರ್ಡ್ಸ್ ದ ಬಾಡಿ ಟಿಶ್ಯೂಸ್. ಆರ್ಟ್ರೀಸ್ನ ಕೆಲಸ ಏನು ಅಂತ ಹೇಳಿದ್ರೆ ಹಾರ್ಟಿಂದ ಬ್ಲಡ್ನ ತೊಗೊಂಡೋಗಿ ಬಾಡಿಯಲ್ಲಿರೋ ಎಲ್ಲ ಟಿಶ್ಯೂಸ್ಗಳು ಅಥವಾ ಬಾಡಿಯ ಎಲ್ಲ ಪಾರ್ಟ್ಸಿಗೂ ಸಪ್ಲೈ ಮಾಡೋದು ಇದು ಆರ್ಟ್ರಿಯ ಕೆಲಸ. ಟ್ರಾನ್ಸ್ಪೋರ್ಟ್ ಆಕ್ಸಿಜನೇಟೆಡ್ ಬ್ಲಡ್. ಓಕೆ, ಹಾರ್ಟಿಂದ ಇದು ಬ್ಲಡ್ನ ಎಲ್ಲ ಬಾಡಿ ಟಿಶ್ಯೂಗೂ ತೊಗೊಂಡೋಗುತ್ತೆ. ಯಾವ ಬ್ಲಡ್ನ ತೊಗೊಂಡೋಗುತ್ತೆ ಅಂತ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್. ಬಾಡಿಯ ಎಲ್ಲ ಪಾರ್ಟ್ಸಿಗೂ ಆರ್ಟ್ರಿ ಏನು ಮಾಡುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ನ ಸಪ್ಲೈ ಮಾಡುತ್ತೆ. ಒಂದು ಎಕ್ಸೆಪ್ಷನ್ ಇದೆ, ಅದು ಪಲ್ನರಿ ಆರ್ಟ್ರಿ. ಪಲ್ನರಿ ಆರ್ಟ್ರಿ ಏನು ಮಾಡುತ್ತೆ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಓಕೆ, ಎಲ್ಲ ಆರ್ಟ್ರೀಸ್ಗಳು ಆಕ್ಸಿಜನೇಟೆಡ್ ಬ್ಲಡ್ಡನ್ನೇ ಸಪ್ಲೈ ಮಾಡೋದು ಎಕ್ಸೆಪ್ಟ್ ಪಲ್ನರಿ ಆರ್ಟ್ರಿ. ವೇನ್ಸ್ ಟ್ರಾನ್ಸ್ಪೋರ್ಟ್ ಡಿಆಕ್ಸಿಜನೇಟೆಡ್ ಬ್ಲಡ್. ವೇನ್ಸ್ ಏನು ಮಾಡುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಏನು? ಬ್ಲಡ್ಡಲ್ಲಿ ವೇಸ್ಟ್ ಮೆಟೀರಿಯಲ್ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇರುತ್ತೆ. ಸೊ ವೇನ್ಸ್ಗಳು ಕಾರ್ಬನ್ ಡೈಆಕ್ಸೈಡ್ ಇರೋ ಅಂಥ ಬ್ಲಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಅದನ್ನು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳಿ ಕರಿತೀವಿ. ಫ್ರಮ್ ಆಲ್ ಪಾರ್ಟ್ಸ್ ಆಫ್ ಬಾಡಿ ಟು ಹಾರ್ಟ್. ಎಲ್ಲಿಂದ ಎಲ್ಲಿಗೆ ಡಿಆಕ್ಸಿಜನೇಟೆಡ್ ಬ್ಲಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತ ನೋಡಿದ್ರೆ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ಬಾಡಿ ಅಂದರೆ ಬಾಡಿಯ ಎಲ್ಲ ಪಾರ್ಟ್ಸಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ನ ತೊಗೊಂಡು ಬಂದು ಹಾರ್ಟಿಗೆ ಕೊಡುತ್ತೆ. ಬಾಡಿ ಎಲ್ಲ ಪಾರ್ಟ್ಸಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಹಾರ್ಟಿಗೆ ಬರುತ್ತೆ ಅಲ್ವಾ. ನೆಕ್ಸ್ಟು ಹಾರ್ಟಿಂದ ಏನಾಗುತ್ತೆ ಅಂದರೆ ಲಂಗ್ಸಿಗೆ ಹೋಗುತ್ತೆ. ಲಂಗ್ಸಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲ ಆಕ್ಸಿಜನೇಟ್ ಆಗುತ್ತೆ. ಆಕ್ಸಿಜನೇಟ್ ಆಗಿ ಅಗೇನ್ ಲಂಗ್ಸಿಂದ ಹಾರ್ಟಿಗೆ ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ಓಕೆ, ಈ ಒಂದು ಆಕ್ಸಿಜನೇಟೆಡ್ ಬ್ಲಡ್ನ ಲಂಗ್ಸಿಂದ ಹಾರ್ಟಿಗೆ ತೊಗೊಂಡು ಬಂದು ಕೊಡೋದು ಯಾರು ಅಂತ ಹೇಳಿದ್ರೆ ಪಲ್ನರಿ ವೇನ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ವೇನ್ಸ್ಗಳ ಕೆಲಸ ಏನಂತ ಹೇಳಿದ್ರೆ ಬಾಡಿಯ ಎಲ್ಲ ಪಾರ್ಟ್ಸಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ನ ತೊಗೊಂಡು ಬಂದು ಹಾರ್ಟಿಗೆ ಕೊಡೋದು. ಹಾರ್ಟಿಗೆ ಡಿಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ, ಅಲ್ಲಿಂದ ಏನಾಗುತ್ತೆ ಅಂತ ಹೇಳಿದರೆ ಲಂಗ್ಸಿಗೆ ಹೋಗುತ್ತೆ. ಲಂಗ್ಸಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲ ಏನಾಗುತ್ತೆ ಅಂತ ಹೇಳಿದರೆ ಆಕ್ಸಿಜನೇಟ್ ಆಗುತ್ತೆ. ಆಕ್ಸಿಜನೇಟ್ ಆಗಿ ಮತ್ತೆ ಅಗೇನ್ ಹಾರ್ಟಿಗೆ ಹೋಗುತ್ತೆ. ಇದನ್ನು ನಾವು ಡಬಲ್ ಸರ್ಕ್ಯುಲೇಷನ್ ಸ್ಟಡಿ ಮಾಡುವಾಗ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಪಲ್ನರಿ ವೇನ್ ಟ್ರಾನ್ಸ್ಪೋರ್ಟ್ ಆಕ್ಸಿಜನೇಟೆಡ್ ಬ್ಲಡ್. ಸೊ ಎಲ್ಲ ವೇನ್ಸ್ಗಳು ಡಿಆಕ್ಸಿಜನೇಟೆಡ್ ಬ್ಲಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಎಕ್ಸೆಪ್ಟ್ ಪಲ್ನರಿ ವೇನ್. ಪಲ್ನರಿ ವೇನ್ ಮಾತ್ರ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆಕ್ಸಿಜನೇಟೆಡ್ ಬ್ಲಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಲಂಗ್ಸ್ ಟು ಲೆಫ್ಟ್ ಏಟ್ರಿಯಮ್ ಆಫ್ ಹಾರ್ಟ್. ಪಲ್ನರಿ ವೇನು ಲಂಗ್ಸಿಂದ ಹಾರ್ಟ್ನ ಲೆಫ್ಟ್ ಏಟ್ರಿಯಮ್ಗೆ ಆಕ್ಸಿಜನೇಟೆಡ್ ಬ್ಲಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ವಾಲ್ವ್ಸ್ ಪ್ರಿವೆಂಟ್ ಬ್ಯಾಕ್ ಫ್ಲೋ ಆಫ್ ಬ್ಲಡ್. ವೇನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ವ್ಯಾಲ್ವ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಯಾಕೆ ವ್ಯಾಲ್ವ್ಸ್ ಇರುತ್ತೆ ಅಂತ ಹೇಳಿದ್ರೆ ಬ್ಲಡ್ ಮತ್ತೆ ವಾಪಸ್ ಹಿಂದಕ್ಕೆ ಹೋಗಬಾರ್ದು, ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ, ಬ್ಯಾಕ್ ಫ್ಲೋ ಪ್ರಿವೆಂಟ್ ಮಾಡೋದಕ್ಕೆ ವೇನ್ಸಲ್ಲಿ ವ್ಯಾಲ್ವ್ಸ್ಗಳು ಪ್ರೆಸೆಂಟ್ ಇರುತ್ತೆ. ವಾಲ್ಸ್ ಆಫ್ ಆರ್ಟರಿ ಆ್ಯಂಡ್ ವೇನ್ಸ್. ಆರ್ಟರಿ ಮತ್ತು ವೇನ್ಸಲ್ಲಿ ಯಾವ್ಯಾವ ವಾಲ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅಂತ ನೋಡೋಣ.
3 ವಾಲ್ಸ್ ಇರುತ್ತೆ. ಟ್ಯುನಿಕಾ ಇಂಟರ್ನಾ ಇದು ಇನ್ನರ್ ಮೋಸ್ಟ್ ವಾಲ್, ಟ್ಯುನಿಕಾ ಮೀಡಿಯಾ ಇದು ಮಿಡಲ್ ವಾಲ್, ಟ್ಯುನಿಕಾ ಎಕ್ಸ್ಟರ್ನಾ ಇದು ಔಟರ್ ವಾಲ್. ಟ್ಯುನಿಕಾ ಇಂಟರ್ನಾ ಇದು ಇನ್ನರ್ ಮೋಸ್ಟ್ ಲೇಯರ್, ಎಂಡೋಥೀಲಿಯಲ್ ಸೆಲ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಎಲಾಸ್ಟಿಕ್ ಮೆಂಬ್ರೇನ್ ಅಂದರೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಟ್ಯುನಿಕಾ ಮೀಡಿಯಾ ಇದು ಮಿಡಲ್ ಲೇಯರ್, ಸ್ಮೂತ್ ಇನ್ವಾಲೆಂಟರಿ ಮಸಲ್ಸಿಂದ ಫಾರ್ಮೇಷನ್ ಆಗುತ್ತೆ. ಇದರಲ್ಲೂ ಕೂಡ ಎಲಾಸ್ಟಿಕ್ ಫೈಬರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಟ್ಯುನಿಕಾ ಎಕ್ಸ್ಟರ್ನಾ ಇದು ಎಕ್ಸ್ಟರ್ನಲ್ ಲೇಯರ್, ಇದು ಕನೆಕ್ಟಿವ್ ಟಿಶ್ಯೂಯಿಂದ ಫಾರ್ಮೇಷನ್ ಆಗಿರುತ್ತೆ. ಈಗ ಸ್ಟ್ರಕ್ಚರ್ ಆಫ್ ಹಾರ್ಟ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಥೊರಾಸಿಕ್ ಕ್ಯಾವಿಟಿ ಬಿಟ್ವೀನ್ 2 ಲಂಗ್ಸ್. ಹಾರ್ಟ್ನ ಪೊಸಿಷನ್ ಎಲ್ಲಿರುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಹಾರ್ಟ್ ಎಲ್ಲಿ ಸಿಚುವೇಟ್ ಆಗಿರುತ್ತೆ ಅಂತ ಹೇಳಿದ್ರೆ ಥೊರಾಸಿಕ್ ಕ್ಯಾವಿಟಿ ಬಿಟ್ವೀನ್ 2 ಲಂಗ್ಸ್. ನಮ್ಮ ಬಾಡಿಯಲ್ಲಿ ಥೊರಾಸಿಕ್ ಕ್ಯಾವಿಟಿಯಲ್ಲಿ ಹಾರ್ಟ್ ಇರುತ್ತೆ, 2 ಲಂಗ್ಸ್ಗಳ ಮಧ್ಯ ಸಿಚುವೇಟ್ ಆಗಿರುತ್ತೆ. ಈ ಪಿಕ್ಚರ್ನ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೋಡಿ. ಈ ರೀತಿಯಾಗಿ 2 ಲಂಗ್ಸ್ಗಳ ಮಧ್ಯ ಹಾರ್ಟ್ ಸಿಚುವೇಟ್ ಆಗಿರುತ್ತೆ. ಹಾಗೆ ಇದು ಥೊರಾಸಿಕ್ ಕ್ಯಾವಿಟಿ. ಥೊರಾಸಿಕ್ ಕ್ಯಾವಿಟಿಯಲ್ಲಿ ಹಾರ್ಟ್ ಪ್ರೆಸೆಂಟ್ ಇರುತ್ತೆ. ಸ್ಲೈಟ್ಲಿ ಟಿಲ್ಟೆಡ್ ಟುವರ್ಡ್ಸ್ ಲೆಫ್ಟ್. ಹಾರ್ಟ್ನ ಪೊಸಿಷನ್ ಬಂದು ಸೆಂಟರಲ್ಲಿ ಇರುತ್ತೆ. ಹಾರ್ಟ್ ಲೆಫ್ಟಲ್ಲೂ ಇರೋದಿಲ್ಲ, ರೈಟಲ್ಲೂ ಇರೋದಿಲ್ಲ. ನೀವು ಮೂವೀಸ್ ಎಲ್ಲ ನೋಡಿದಾಗ ಹಾರ್ಟ್ ಲೆಫ್ಟಲ್ಲಿದೆ ಅಂತ ಹೇಳ್ತಿರ್ತಾರೆ. ಹಾರ್ಟ್ ಲೆಫ್ಟಲ್ಲಿ ಇರೋದಿಲ್ಲ, ಹಾರ್ಟ್ ಸೆಂಟರಲ್ಲಿರುತ್ತೆ. ಸ್ವಲ್ಪ ಏನಾಗಿರುತ್ತೆ ಅಂತ ಹೇಳಿದ್ರೆ ಲೆಫ್ಟ್ ಸೈಡಿಗೆ ಟಿಲ್ಟ್ ಆಗಿರುತ್ತೆ. ಸೈಜ್ ಕ್ಲೆಂಚಡ್ ಫಿಸ್ಟ್. ಹಾರ್ಟು ಸೈಜ್ ಎಷ್ಟಿರುತ್ತೆ ಅಂದರೆ ನಿಮ್ಮ ಕೈಯಲ್ಲಿರೋ ಬೆರಳುಗಳನ್ನೆಲ್ಲ ಮಡಚಿ ಮುಷ್ಟಿ ಮಾಡಿದ್ರೆ ಏನು ಸೈಜ್ ಬರುತ್ತೆ ಆ ಸೈಜಲ್ಲಿ ಹಾರ್ಟ್ ಇರುತ್ತೆ. ಹಾರ್ಟ್ ನೀವು ಬೆಳೀತಾ ಬೆಳೀತಾ ಹಾರ್ಟ್ ಕೂಡ ಗ್ರೋ ಆಗ್ತಾ ಬರುತ್ತೆ. ಅಟ್ ಎ ಸರ್ಟೈನ್ ಏಜಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗ್ರೋತ್ ಆಗೋದು ಸ್ಟಾಪ್ ಆಗುತ್ತೆ. ಇದು ರಿಯಲ್ ಹಾರ್ಟ್. ಈ ರೀತಿ ನಿಮ್ಮ ಮುಷ್ಟಿ ಎಷ್ಟು ಸೈಜ್ ಇರುತ್ತೆ ಅಷ್ಟು ಸೈಜಲ್ಲಿ ನಿಮ್ಮ ಹಾರ್ಟ್ ಪ್ರೆಸೆಂಟ್ ಇರುತ್ತೆ. ಹಾರ್ಟ್ ಈಸ್ ಪ್ರೊಟೆಕ್ಟೆಡ್ ಬೈ ಪೆರಿಕಾರ್ಡಿಯಮ್ ಡಬಲ್ ವಾಲ್ಡ್ ಮೆಂಬ್ರೇನ್. ಹಾರ್ಟ್ ಏನಾಗಿರುತ್ತೆ ಅಂತ ಹೇಳಿದರೆ ಔಟರ್ ಪೆರಿಕಾರ್ಡಿಯಮ್ ಮೆಂಬ್ರೇನಿಂದ ಪ್ರೊಟೆಕ್ಟ್ ಆಗಿರುತ್ತೆ. ಪೆರಿಕಾರ್ಡಿಯಮ್ ಡಬಲ್ ವಾಲ್ಡ್ ಮೆಂಬ್ರೇನ್ ಆಗಿರುತ್ತೆ ನೋಡಿ. ಈ ರೀತಿಯಾಗಿ ಹಾರ್ಟ್ ಪೆರಿಕಾರ್ಡಿಯಮಿಂದ ಪ್ರೊಟೆಕ್ಟ್ ಆಗಿರುತ್ತೆ. ಆ ಪೆರಿಕಾರ್ಡಿಯಮ್ ಡಬಲ್ ವಾಲ್ಡ್ ಮೆಂಬ್ರೇನ್ ಆಗಿರುತ್ತೆ. ಬಿಟ್ವೀನ್ ಪೆರಿಕಾರ್ಡಿಯಮ್ ಮೆಂಬ್ರೇನ್ ಪೆರಿಕಾರ್ಡಿಯಲ್ ಫ್ಲೂಯಿಡ್ ಈಸ್ ಪ್ರೆಸೆಂಟ್. ಪೆರಿಕಾರ್ಡಿಯಮ್ ಮೆಂಬ್ರೇನ್ಗಳ ಮಧ್ಯೆ ಈ ರೀತಿಯಾಗಿ ಪೆರಿಕಾರ್ಡಿಯಲ್ ಫ್ಲೂಯಿಡ್ ಪ್ರೆಸೆಂಟ್ ಇರುತ್ತೆ. ಹಾರ್ಟ್ ಈಸ್ 4 ಚೇಂಬರ್ಡ್. ಹಾರ್ಟಲ್ಲಿ 4 ಚೇಂಬರ್ಸ್ ಪ್ರೆಸೆಂಟ್ ಇರುತ್ತೆ. 1, 2, 3, 4 ಈ ರೀತಿಯಾಗಿ 4 ಚೇಂಬರ್ಸ್ಗಳು ಹಾರ್ಟಲ್ಲಿ ಪ್ರೆಸೆಂಟ್ ಇರುತ್ತೆ. ಏಟ್ರಿಯಮ್, ಅಪ್ಪರ್ ಚೇಂಬರ್ಸ್. ಮೇಲ್ಗಡೆ ಇರೋ 2 ಚೇಂಬರ್ಸ್ಗಳನ್ನು ಏಟ್ರಿಯಮ್ ಅಂತ ಹೇಳಿ ಕರೀತಾರೆ. ಇದೇನಾಗಿರುತ್ತೆ ಅಂದರೆ ಸ್ಮಾಲ್ ಆಗಿ ಇರುತ್ತೆ ವೆಂಟ್ರಿಕಲ್ಸಿಗೆ ಕಂಪೇರ್ ಮಾಡಿದ್ರೆ. ವೆಂಟ್ರಿಕಲ್ಸ್ ಲೋವರ್ ಚೇಂಬರ್ಸ್ ಲಾರ್ಜ್. ವೆಂಟ್ರಿಕಲ್ಸ್ಗಳು ಲೋವರ್ ಚೇಂಬರ್ಸ್ಗಳಾಗಿರುತ್ತೆ. ಇಲ್ಲಿ ಕೆಳಗಡೆ 2 ಚೇಂಬರ್ ಇದೆ ಅಲ್ವಾ, ಅದನ್ನು ವೆಂಟ್ರಿಕಲ್ಸ್ ಅಂತ ಹೇಳಿ ಕರಿತೀವಿ. ವೆಂಟ್ರಿಕಲ್ಸ್ಗಳು ಲಾರ್ಜ್ ಆಗಿ ಇರುತ್ತೆ ಏಟ್ರಿಯಮ್ಗೆ ಕಂಪೇರ್ ಮಾಡಿದ್ರೆ. ಇಂಟರ್ ಏಟ್ರಿಯಲ್ ಸೆಪ್ಟಮ್ ಸಪರೇಟ್ಸ್ 2 ಏಟ್ರಿಯಮ್. ಮೇಲ್ಗಡೆ 2 ಏಟ್ರಿಯಮ್ಸ್ ಇರುತ್ತೆ ಅಲ್ವಾ, ಆ ಏಟ್ರಿಯಮ್ನ ಇಂಟರ್ ಏಟ್ರಿಯಲ್ ಸೆಪ್ಟಮ್ ಸಪ್ರೇಟ್ ಮಾಡುತ್ತೆ. ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು 2 ಏಟ್ರಿಯಮ್ಗಳ ಮಧ್ಯೆ ಲೆಫ್ಟ್ ಮತ್ತು ರೈಟ್ ಏಟ್ರಿಯಮ್ನ ಮಧ್ಯೆ ಈ ರೀತಿಯಾಗಿ ಒಂದು ಸೆಪ್ಟಮ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೆಪ್ಟಮು 2 ಏಟ್ರಿಯಮ್ಗಳನ್ನು ಸಪ್ರೇಟ್ ಮಾಡುತ್ತೆ. ಅದನ್ನು ಏನಂತ ಕರಿತೀವಿ? ಇಂಟರ್ ಏಟ್ರಿಯಲ್ ಸೆಪ್ಟಮ್ ಅಂತ ಹೇಳಿ ಕರಿತೀವಿ. ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್ ಸಪರೇಟ್ಸ್ 2 ವೆಂಟ್ರಿಕಲ್ಸ್. ಅದೇ ರೀತಿ 2 ವೆಂಟ್ರಿಕಲ್ಸ್ಗಳ ಮಧ್ಯೆ ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್ ಇರುತ್ತೆ. ಇಲ್ಲಿ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಇದು ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್. ಈ ಸೆಪ್ಟಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ 2 ವೆಂಟ್ರಿಕಲ್ಸ್ಗಳನ್ನು ಸಪರೇಟ್ ಮಾಡುತ್ತೆ. ರೈಟ್ ಮತ್ತು ಲೆಫ್ಟ್ ವೆಂಟ್ರಿಕಲ್ಗಳನ್ನು ಸಪರೇಟ್ ಮಾಡುತ್ತೆ. ಏಟ್ರಿಯೋ ವೆಂಟ್ರಿಕ್ಯುಲರ್ ಸೆಪ್ಟಮ್ ಸಪರೇಟ್ಸ್ ಏಟ್ರಿಯಮ್ ಆ್ಯಂಡ್ ವೆಂಟ್ರಿಕಲ್ಸ್. 2 ಏಟ್ರಿಯಮ್ಗಳ ಮಧ್ಯೆನೂ ಸೆಪ್ಟಮ್ ಇರುತ್ತೆ, 2 ವೆಂಟ್ರಿಕಲ್ಸ್ಗಳ ಮಧ್ಯೆನೂ ಸೆಪ್ಟಮ್ ಇರುತ್ತೆ. ಅದೇ ರೀತಿ ಏಟ್ರಿಯಮ್ ಮತ್ತು ವೆಂಟ್ರಿಕಲ್ನ ಮಧ್ಯೆ ಕೂಡ ಸೆಪ್ಟಮ್ ಪ್ರೆಸೆಂಟ್ ಇರುತ್ತೆ. ಅದನ್ನೇ ಏಟ್ರಿಯೋ ವೆಂಟ್ರಿಕ್ಯುಲರ್ ಸೆಪ್ಟಮ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಮೇಲ್ಗಡೆ ಏಟ್ರಿಯಮ್ ಇದೆ, ಕೆಳಗಡೆ ವೆಂಟ್ರಿಕಲ್ ಇದೆ. ಇದೆರಡರ ಮಧ್ಯ ಈ ರೀತಿಯಾಗಿ ಸೆಪ್ಟಮ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಏಟ್ರಿಯೋ ವೆಂಟ್ರಿಕ್ಯುಲರ್ ಸೆಪ್ಟಮ್ ಏನಾಗಿರುತ್ತೆ ಅಂದರೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರೋದಿಲ್ಲ. ಅದು ಓಪನ್ ಮತ್ತು ಕ್ಲೋಸಿಂಗ್ ಆಗೋ ಮೆಕ್ಯಾನಿಸಮ್ನ ಹೊಂದಿರುತ್ತೆ. ಅಂದರೆ ಅದು ಓಪನ್ ಆಗುತ್ತೆ ಹಾಗೆ ಕ್ಲೋಸ್ ಕೂಡ ಆಗುತ್ತೆ. ಏಟ್ರಿಯಮ್ ಮತ್ತು ವೆಂಟ್ರಿಕಲ್ನ ಮಧ್ಯ ಸೆಪ್ಟಮ್ ಪ್ರೆಸೆಂಟ್ ಇರುತ್ತೆ ಅಲ್ವಾ, ಈ ಒಂದು ಸೆಪ್ಟಮ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರೋದಿಲ್ಲ, ಓಪನಿಂಗ್ ಆಗಿರುತ್ತೆ. ಆ ಒಂದು ಓಪನಿಂಗಲ್ಲಿ ಟ್ರೈಕಸ್ಪಿಡ್ ವ್ಯಾಲ್ವ್ ಮತ್ತು ಬೈಕಸ್ಪಿಡ್ ವ್ಯಾಲ್ವ್ ಪ್ರೆಸೆಂಟ್ ಇರುತ್ತೆ. ಟ್ರೈಕಸ್ಪಿಡ್ ವ್ಯಾಲ್ವ್ ಓಪನಿಂಗ್ ಬಿಟ್ವೀನ್ ರೈಟ್ ಏಟ್ರಿಯಮ್ ಆ್ಯಂಡ್ ರೈಟ್ ವೆಂಟ್ರಿಕಲ್. ಟ್ರೈಕಸ್ಪಿಡ್ ವ್ಯಾಲ್ವ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದ್ರೆ ಹಾರ್ಟಲ್ಲಿ ರೈಟ್ ಏಟ್ರಿಯಮ್ ಮತ್ತು ರೈಟ್ ವೆಂಟ್ರಿಕಲ್ ಇರುತ್ತೆ ಅಲ್ವಾ, ಅದರ ಒಂದು ಓಪನಿಂಗಲ್ಲಿ ಟ್ರೈಕಸ್ಪಿಡ್ ವ್ಯಾಲ್ವ್ ಪ್ರೆಸೆಂಟ್ ಇರುತ್ತೆ. ಫಾರ್ಮ್ಡ್ ಆಫ್
3 ಮಸ್ಕ್ಯುಲರ್ ಫ್ಲಾಪ್ಸ್ ಆರ್ ಕಸ್ಪ್ಸ್. ಟ್ರೈಕಸ್ಪಿಡ್ ವಾಲ್ವ್ ಏನಾಗಿರುತ್ತೆ ಅಂತ ಹೇಳಿದ್ರೆ 3 ಮಸ್ಕ್ಯುಲರ್ ಫ್ಲಾಪ್ಸ್ ಅಥವಾ ಕಸ್ಪ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಈ ರೀತಿಯಾಗಿ ಮಸ್ಕ್ಯುಲರ್ ಫ್ಲಾಪ್ಸ್ ಇರುತ್ತೆ, ಅದರಿಂದ ಟ್ರೈಕಸ್ಪಿಡ್ ವಾಲ್ವ್ಸ್ ಫಾರ್ಮೇಷನ್ ಆಗಿರುತ್ತೆ. ಬೈಕಸ್ಪಿಡ್ ವಾಲ್ವ್ ಆರ್ ಮಿಟ್ರಲ್ ವಾಲ್ವ್. ಬೈಕಸ್ಪಿಡ್ ವಾಲ್ವ್ನ ಮಿಟ್ರಲ್ ವಾಲ್ವ್ ಅಂತ ಹೇಳಿ ಕೂಡ ಕರಿತೀವಿ. ಪ್ರೆಸೆಂಟ್ ಇನ್ ಓಪನಿಂಗ್ ಬಿಟ್ವೀನ್ ಲೆಫ್ಟ್ ಏಟ್ರಿಯಮ್ ಅಂಡ್ ಲೆಫ್ಟ್ ವೆಂಟ್ರಿಕಲ್. ಹಾರ್ಟ್ ಅಲ್ಲಿ ಲೆಫ್ಟ್ ಏಟ್ರಿಯಮ್ ಮತ್ತೆ ಲೆಫ್ಟ್ ವೆಂಟ್ರಿಕಲ್ ಇರುತ್ತೆ ಅಲ್ವಾ, ಅದೆರಡರ ಮಧ್ಯೆ ಏನು ಓಪನಿಂಗ್ ಇರುತ್ತೆ ಅಲ್ಲಿ ಬೈಕಸ್ಪಿಡ್ ವಾಲ್ವ್ ಅಥವಾ ಮಿಟ್ರಲ್ ವಾಲ್ವ್ ಪ್ರೆಸೆಂಟ್ ಇರುತ್ತೆ. ಇದು 2 ಫ್ಲಾಪ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಟ್ರೈಕಸ್ಪಿಡ್ ವಾಲ್ವ್ ಅಲ್ಲಿ 3 ಮಸ್ಕ್ಯುಲರ್ ಫ್ಲಾಪ್ಸ್ ಇರುತ್ತೆ, ಬೈಕಸ್ಪಿಡ್ ವಾಲ್ವ್ ಅಲ್ಲಿ 2 ಮಸ್ಕ್ಯುಲರ್ ಫ್ಲಾಪ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಟ್ರೈಕಸ್ಪಿಡ್ ವಾಲ್ವ್ ರೈಟ್ ಏಟ್ರಿಯಮ್ ಮತ್ತೆ ರೈಟ್ ವೆಂಟ್ರಿಕಲ್ನ ಮಧ್ಯ ಇರೋ ಓಪನಿಂಗ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಇದು ಟ್ರೈಕಸ್ಪಿಡ್ ವಾಲ್ವ್. ಹಾಗೆ ಬೈಕಸ್ಪಿಡ್ ವಾಲ್ವ್ ಲೆಫ್ಟ್ ಏಟ್ರಿಯಮ್ ಮತ್ತೆ ಲೆಫ್ಟ್ ವೆಂಟ್ರಿಕಲ್ನ ಮಧ್ಯ ಇರೋ ಓಪನಿಂಗ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಇದು ಬೈಕಸ್ಪಿಡ್ ವಾಲ್ವ್. ಇದನ್ನ ಮಿಟ್ರಲ್ ವಾಲ್ವ್ ಅಂತ ಹೇಳಿ ಕೂಡ ಕರಿತೀವಿ. ಸೆಮಿಲೂನಾರ್ ವಾಲ್ವ್ ಇದು ಅಯೋಟಾ ಹಾಗೆ ಪಲ್ಮರಿ ಆರ್ಟರಿ ಬ್ಲಡ್ ವೆಸಲ್ಸ್ಗಳೇನಿರುತ್ತೆ ಅದು ಹಾಗೆ ವೆಂಟ್ರಿಕಲ್ಸ್ಗಳ ಮಧ್ಯ ಪ್ರೆಸೆಂಟ್ ಇರುತ್ತೆ. ಓಪನಿಂಗ್ ಆಫ್ ಲೆಫ್ಟ್ ವೆಂಟ್ರಿಕಲ್ ಆ್ಯಂಡ್ ಅಯೋಟಾ. ಲೆಫ್ಟ್ ವೆಂಟ್ರಿಕಲ್ ಮತ್ತು ಅಯೋಟಾ ಮಧ್ಯ ಓಪನಿಂಗಲ್ಲಿ ಪ್ರೆಸೆಂಟ್ ಇರೋ ವಾಲ್ವ್ನ ಅಯೋಟಿಕ್ ವಾಲ್ವ್ ಅಂತ ಹೇಳಿ ಕರಿತೀವಿ. ಹಾಗೆ ರೈಟ್ ವೆಂಟ್ರಿಕಲ್ ಮತ್ತು ಪಲ್ಮನರಿ ಆರ್ಟ್ರಿಯ ಮಧ್ಯ ಪ್ರೆಸೆಂಟ್ ಇರೋ ವಾಲ್ವ್ನ ಪಲ್ಮನರಿ ವಾಲ್ವ್ ಅಂತ ಹೇಳಿ ಕರಿತೀವಿ. ಇದನ್ನು ನಿಮಗೆ ಪಿಕ್ಚರ್ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದು ಸೆಮಿಲೂನಾರ್ ವಾಲ್ವ್ಗಳು. ರೈಟ್ ವೆಂಟ್ರಿಕಲ್ ಮತ್ತು ಪಲ್ಮನರಿ ಆರ್ಟ್ರಿಯ ಮಧ್ಯ ಪ್ರೆಸೆಂಟ್ ಇರೋ ವಾಲ್ವನ್ನ ಪಲ್ಮನರಿ ವಾಲ್ವ್ ಅಂತ ಹೇಳಿ ಕರಿತೀವಿ. ಹಾಗೆ ಲೆಫ್ಟ್ ವೆಂಟ್ರಿಕಲ್ ಮತ್ತು ಅಯೋಟಿಕ್ ಆರ್ಟ್ರಿಯ ಮಧ್ಯ ಪ್ರೆಸೆಂಟ್ ಇರೋವಂಥ ವಾಲ್ವ್ನ ಅಯೋಟಿಕ್ ವಾಲ್ವ್ ಅಂತ ಹೇಳಿ ಕರಿತೀವಿ. ಈ ಪಿಕ್ಚರಲ್ಲಿ ನೀವು ಎಲ್ಲ ವಾಲ್ವ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ಇದು ಟ್ರೈಕಸ್ಪಿಡ್ ವಾಲ್ವ್, ಇದು ಬೈಕಸ್ಪಿಡ್ ವಾಲ್ವ್, ಹಾಗೆ ಇದೆರಡು ಸೆಮಿಲೂನಾರ್ ವಾಲ್ವ್. ಬೈಕಸ್ಪಿಡ್ ವಾಲ್ವಲ್ಲಿ ಮಾತ್ರ 2 ಫ್ಲಾಪ್ಸ್ ಪ್ರೆಸೆಂಟ್ ಇರುತ್ತೆ, ಇನ್ನು ಎಲ್ಲ ವಾಲ್ವ್ಸ್ಗಳಲ್ಲೂ 3 ಫ್ಲಾಪ್ಸ್ ಪ್ರೆಸೆಂಟ್ ಇರುತ್ತೆ. ಹಾರ್ಟ್ನ ಕ್ರಾಸ್ ಸೆಕ್ಷನ್ ತೆಗೆದಾಗ ವಾಲ್ವ್ಸ್ಗಳು ಈ ರೀತಿಯಾಗಿ ಕಾಣಿಸುತ್ತೆ. ಇದು ಬೈಕಸ್ಪಿಡ್ ವಾಲ್ವ್, ಇದು ಟ್ರೈಕಸ್ಪಿಡ್ ವಾಲ್ವ್, ಹಾಗೆ ಇದೆರಡು ಸೆಮಿಲೂನಾರ್ ವಾಲ್ವ್ಗಳು. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಬೈಕಸ್ಪಿಡ್ ವಾಲ್ವಲ್ಲಿ 2 ಫ್ಲಾಪ್ಸ್ಗಳು ಪ್ರೆಸೆಂಟ್ ಇದೆ. ಟ್ರೈಕಸ್ಪಿಡ್ ಹಾಗೆ ಸೆಮಿಲೂನಾರ್ ವಾಲ್ವ್ಸ್ಗಳಲ್ಲಿ 3 ಫ್ಲಾಪ್ಸ್ಗಳು ಪ್ರೆಸೆಂಟ್ ಇದೆ. ಇದು ಟ್ರೈಕಸ್ಪಿಡ್ ವಾಲ್ವ್, ಇದರಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ ಟ್ರೈಕಸ್ಪಿಡ್ ವಾಲ್ವ್ ಓಪನ್ ಆಗಿದೆ. ಇದು ಬೈಕಸ್ಪಿಡ್ ವಾಲ್ವ್ ಕ್ಲೋಸ್ ಆಗಿದೆ, ಇಲ್ಲಿ ಸ್ವಲ್ಪ ಓಪನ್ ಆಗಿದೆ. ವಾಲ್ವ್ಸ್ ಅಲೋ ಫ್ಲೋ ಆಫ್ ಬ್ಲಡ್ ಓನ್ಲಿ ಇನ್ 1 ಡೈರೆಕ್ಷನ್. ವಾಲ್ವ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಬ್ಲಡ್ ಬರೀ ಒಂದೇ ಒಂದು ಡೈರೆಕ್ಷನಲ್ಲಿ ಫ್ಲೋ ಆಗೋ ಹಾಗೆ ನೋಡುತ್ತೆ. ಅಂದರೆ ಏಟ್ರಿಯಮಿಂದ ಬ್ಲಡ್ ವೆಂಟ್ರಿಕಲಿಗೆ ಬಂದರೆ ಅಗೇನ್ ವೆಂಟ್ರಿಕಲಿಂದ ಏಟ್ರಿಯಮಿಗೆ ಬ್ಲಡ್ ವಾಪಸ್ ಹೋಗೋದಕ್ಕೆ ಆಗೋದಿಲ್ಲ. ಏಟ್ರಿಯಮಿಂದ ವೆಂಟ್ರಿಕಲಿಗೆ ಬರುತ್ತೆ ಬ್ಲಡ್, ವೆಂಟ್ರಿಕಲಿಂದ ಏನಾಗುತ್ತೆ ಪಲ್ಮನರಿ ಆರ್ಟ್ರಿ ಅಥವಾ ಅಯೋಟಾಗೆ ಫ್ಲೋ ಆಗುತ್ತೆ. ಪ್ರಿವೆಂಟ್ ಎನಿ ಬ್ಯಾಕ್ ಫ್ಲೋ. ವಾಲ್ವ್ಸ್ಗಳು ಪ್ರೆಸೆಂಟ್ ಇರೋ ಮುಖ್ಯ ಉದ್ದೇಶನೇ ಬ್ಯಾಕ್ ಫ್ಲೋನ ಪ್ರಿವೆಂಟ್ ಮಾಡೋದಕ್ಕೆ, ಅಂದರೆ ಬ್ಲಡ್ಡು ಮತ್ತೆ ಅಗೇನ್ ವಾಪಸ್ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ. ಏಟ್ರಿಯಮಿಂದ ಬ್ಲಡ್ ವೆಂಟ್ರಿಕಲಿಗೆ ಬರುವಾಗ ವಾಲ್ವ್ಸ್ಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಓಪನ್ ಆಗಿರುತ್ತೆ. ಏಟ್ರಿಯಮಿಂದ ವೆಂಟ್ರಿಕಲ್ಗೆ ಒಂದ್ಸಲ ಬ್ಲಡ್ ಬಂದ ಮೇಲೆ ವಾಲ್ವ್ಸ್ಗಳು ಕ್ಲೋಸ್ ಆಗಿಬಿಡುತ್ತೆ. ಅಗೇನ್ ವೆಂಟ್ರಿಕಲಿಂದ ವಾಪಸ್ಸು ಏಟ್ರಿಯಮಿಗೆ ಬ್ಲಡ್ ಬ್ಯಾಕ್ ಫ್ಲೋ ಆಗೋದಕ್ಕೆ ಬಿಡೋದಿಲ್ಲ. ಹಾರ್ಟ್ ಕಾರ್ಡಿಯಾಕ್ ಮಸಲ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ವಾಲ್ ಆಫ್ ವೆಂಟ್ರಿಕಲ್ ಈಸ್ ಥಿಕ್ಕರ್ ದ್ಯಾನ್ ವಾಲ್ ಆಫ್ ಏಟ್ರಿಯಂ. ವೆಂಟ್ರಿಕಲ್ಸ್ ವಾಲ್ ಏಟ್ರಿಯಂ ವಾಲ್ಗಿನ ಥಿಕ್ಕರ್ ಆಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ವೆಂಟ್ರಿಕಲ್ ಬಾಡಿಯ ಎಲ್ಲಾ ಪಾರ್ಟ್ಸ್ ಗಳಿಗೂ ಬ್ಲಡ್ ನ ಪಂಪ್ ಮಾಡ್ಬೇಕಲ್ವಾ, ಆದ್ರಿಂದ ಜಾಸ್ತಿ ಪ್ರೆಷರ್ ಹಾಕ್ಬೇಕಾಗತ್ತೆ. ಆದ್ರಿಂದ ವೆಂಟ್ರಿಕಲ್ಸ್ ನ ವಾಲ್ ಥಿಕ್ಕರ್ ಆಗಿರುತ್ತೆ. ನೋಡಲ್ ಟಿಶ್ಯೂ. ಹಾರ್ಟಲ್ಲಿ ನೋಡಲ್ ಟಿಶ್ಯೂ ಪ್ರೆಸೆಂಟ್ ಇರುತ್ತೆ. ನೋಡಲ್ ಟಿಶ್ಯೂ ಅಲ್ಲಿ ಸೈನೋ ಏಟ್ರಿಯಲ್ ನೋಡ್, ಏಟ್ರಿಯೋ ವೆಂಟ್ರಿಕ್ಯುಲಾರ್ ನೋಡ್ ಹಾಗೆ AV ಬಂಡಲ್ ಪ್ರೆಸೆಂಟ್ ಇರುತ್ತೆ. ಸೈನೋ ಏಟ್ರಿಯಲ್ ನೋಡ್ ಇದನ್ನ ಸ್ಯಾನ್ ಅಂತ ಹೇಳಿ ಕರೀತಾರೆ ಶಾರ್ಟ್ ಆಗಿ. ಇದು ಅಪ್ಪರ್ ಏಟ್ರಿಯಮ್ದು ರೈಟ್ ಕಾರ್ನರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಏಟ್ರಿಯೋ ವೆಂಟ್ರಿಕ್ಯುಲಾರ್ ನೋಡ್ ಇದು ಲೋವರ್ ಲೆಫ್ಟ್ ಕಾರ್ನರ್ ಆಫ್ ರೈಟ್ ಏಟ್ರಿಯಮ್. ರೈಟ್ ಸೈಡಲ್ಲಿ ಏಟ್ರಿಯಮ್ ಏನಿರುತ್ತೆ ಅದರ ಲೋವರ್ ಲೆಫ್ಟ್ ಕಾರ್ನರಲ್ಲಿ ಪ್ರೆಸೆಂಟ್ ಇರುತ್ತೆ, ಕ್ಲೋಸ್ ಟು ಏಟ್ರಿಯೋ ವೆಂಟ್ರಿಕ್ಯುಲಾರ್ ಸೆಪ್ಟಮ್. ಏಟ್ರಿಯಮ್ ಮತ್ತು ವೆಂಟ್ರಿಕಲ್ನ ಮಧ್ಯ ಸೆಪ್ಟಮ್ ಇರುತ್ತೆ ಅಲ್ವಾ, ಏಟ್ರಿಯೋ ವೆಂಟ್ರಿಕ್ಯುಲಾರ್ ಸೆಪ್ಟಮ್, ಅದಕ್ಕೆ ಕ್ಲೋಸ್ ಆಗಿ ಏಟ್ರಿಯೋ ವೆಂಟ್ರಿಕ್ಯುಲಾರ್ ನೋಡು ಪ್ರೆಸೆಂಟ್ ಇರುತ್ತೆ. AV ಬಂಡಲ್ ಕಂಟಿನ್ಯೂಸ್ ಫ್ರಮ್ AV ನೋಡ್. ಏಟ್ರಿಯೋ ವೆಂಟ್ರಿಕ್ಯುಲಾರ್ ನೋಡ್ ಇರುತ್ತೆ ಅಲ್ವಾ, ಅದರಿಂದನೇ AV ಬಂಡಲ್ ಕಂಟಿನ್ಯೂ ಆಗುತ್ತೆ. ಪಾಸಸ್ ಥ್ರೂ ಏಟ್ರಿಯೋ ವೆಂಟ್ರಿಕ್ಯುಲಾರ್ ಸೆಪ್ಟಮ್. ಏಟ್ರಿಯೋ ವೆಂಟ್ರಿಕ್ಯುಲಾರ್ ಸೆಪ್ಟಮ್ನ ಮುಖಾಂತರ ಪಾಸ್ ಆಗುತ್ತೆ. ಇದನ್ನ ಬಂಡಲ್ ಆಫ್ ಹಿಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬಂಡಲ್ ಆಫ್ ಹಿಸ್ ಏನಾಗುತ್ತೆ ಅಂತ ಹೇಳಿದ್ರೆ ಡಿವೈಡ್ ಆಗುತ್ತೆ ರೈಟ್ ಮತ್ತೆ ಲೆಫ್ಟ್ ಬಂಡಲ್ ಆಗಿ. ನೆಕ್ಸ್ಟ್ ಬ್ರಾಂಚಸ್ ಆಗಿ ಪರ್ಕಿನ್ಜೆ ಫೈಬರ್ಸ್ ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೋಡಲ್ ಟಿಶ್ಯೂ ಕಾನ್ಸೆಪ್ಟ್ ನಿಮಗೆ ಪಿಕ್ಚರ್ನ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ.
ನೋಡಿ ಇದು ಸೈನೋ ಏಟ್ರಿಯಲ್ ನೋಡ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಅಪ್ಪರ್ ರೈಟ್ ಏಟ್ರಿಯಂನ ರೈಟ್ ಕಾರ್ನರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಇದು ಏಟ್ರಿಯೋವೆಂಟ್ರಿಕ್ಯುಲಾರ್ ನೋಡ್. ಈ ಒಂದು ಏಟ್ರಿಯೋವೆಂಟ್ರಿಕ್ಯುಲಾರ್ ನೋಡ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಏಟ್ರಿಯೋವೆಂಟ್ರಿಕ್ಯುಲಾರ್ ಸೆಪ್ಟಮ್ಗೆ ಕ್ಲೋಸ್ ಆಗಿ ಪ್ರೆಸೆಂಟ್ ಇರುತ್ತೆ. ನೋಡಿ ಇದು ಏಟ್ರಿಯೋವೆಂಟ್ರಿಕ್ಯುಲಾರ್ ಸೆಪ್ಟಮ್, ಅದಕ್ಕೆ ಕ್ಲೋಸ್ ಆಗಿ AV ನೋಡ್ ಅಥವಾ ಏಟ್ರಿಯೋವೆಂಟ್ರಿಕ್ಯುಲಾರ್ ನೋಡ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಇದೇ AV ನೋಡ್ ಅಥವಾ ಏಟ್ರಿಯೋವೆಂಟ್ರಿಕ್ಯುಲಾರ್ ನೋಡು ಕಂಟಿನ್ಯೂ ಆಗಿ AV ಬಂಡಲ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಒಂದು ರೀಜನಲ್ಲಿ ಬಂಡಲ್ ಆಫ್ ಹಿಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಬಂಡಲ್ ಆಫ್ ಹಿಸ್ಸು ರೈಟ್ ಬಂಡಲ್ ಮತ್ತು ಲೆಫ್ಟ್ ಬಂಡಲ್ ಆಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟು ಈ ಒಂದು ಬಂಡಲ್ಸ್ಗಳು ಬ್ರಾಂಚ್ಡ್ ಆಗಿ ಪರ್ಕಿನ್ಜೆ ಫೈಬರ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಹಾರ್ಟಲ್ಲಿ ಇರೋ ನೋಡಲ್ ಟಿಶ್ಯೂ ಆಕ್ಷನ್ ಪೊಟೆನ್ಷಿಯಲ್ಸ್ನ ಜನರೇಟ್ ಮಾಡುತ್ತೆ. ಆಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಅಯಾನ್ಸ್ಗಳು ಮೂಮೆಂಟ್ ಆಗಿ ಹಾರ್ಟಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಆಗುತ್ತೆ. ಆ ಒಂದು ಎಲೆಕ್ಟ್ರಿಕ್ ಕರೆಂಟ್ ಹಾರ್ಟ್ ಮಸಲಲ್ಲಿ ಮೂಮೆಂಟ್ ಆಗಿ ಹಾರ್ಟ್ ಮಸಲ್ಸ್ಗಳು ಕಾಂಟ್ರಾಕ್ಟ್ ಆಗೋ ರೀತಿ ಮಾಡುತ್ತೆ. ಸಾನಲ್ಲಿ ಪೇಸ್ ಮೇಕರ್ ಸೆಲ್ಸ್ ಇರುತ್ತೆ. ಆ ಒಂದು ಪೇಸ್ ಮೇಕರ್ ಸೆಲ್ಸಿಂದ ಆಕ್ಷನ್ ಪೊಟೆನ್ಷಿಯಲ್ಸ್ಗಳು ಜನರೇಟ್ ಆಗುತ್ತೆ. ಸೊ ಈ ಒಂದು ಸ್ಯಾನ್ ಏನಿದೆ ಅದು ಆಟೋ ಎಕ್ಸೈಟಬಲ್ ಆಗಿರುತ್ತೆ ಅಥವಾ ಪೇಸ್ ಮೇಕರ್ ಸೆಲ್ಸ್ಗಳಿಂದ ಆಟೋ ಎಕ್ಸೈಟಬಲ್ ಆಗಿರುತ್ತೆ. ಅಂದರೆ ಅದಕ್ಕೆ ಯಾವುದೇ ರೀತಿಯಾದ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಬೇಡ, ಅಂದರೆ ಯಾರು ಸಿಗ್ನಲ್ ಕೊಡೋದು ಬೇಡ, ನೀನು ಆಕ್ಷನ್ ಪೊಟೆನ್ಷಿಯಲ್ನ ಜನರೇಟ್ ಮಾಡು ಅಂತ. ಆಟೋಮೆಟಿಕ್ ಆಗಿ ಅದೇನೇ ಏನು ಮಾಡುತ್ತೆ ಅಂದರೆ ಆಕ್ಷನ್ ಪೊಟೆನ್ಷಿಯಲ್ಗಳನ್ನು ಜನರೇಟ್ ಮಾಡುತ್ತೆ. ಸ್ಯಾನ್ ಜನರೇಟ್ಸ್ 70 to 75 ಆಕ್ಷನ್ ಪೊಟೆನ್ಷಿಯಲ್ ಪರ್ ಮಿನಿಟ್. ಒಂದು ಮಿನಿಟಿಗೆ 70ಇಂದ 75 ಅಷ್ಟು ಆಕ್ಷನ್ ಪೊಟೆನ್ಷಿಯಲ್ಸ್ಗಳನ್ನು ಜನರೇಟ್ ಮಾಡುತ್ತೆ. ರಿದಮಿಕ್ ಕಾಂಟ್ರಾಕ್ಟೈಲ್ ಆಕ್ಟಿವಿಟಿ ಆಫ್ ಹಾರ್ಟ್. ಈ ಒಂದು ಸ್ಯಾನ್ ಜನರೇಟ್ ಮಾಡೋ ಅಂಥ ಆಕ್ಷನ್ ಪೊಟೆನ್ಷಿಯಲ್ಲು ಹಾರ್ಟ್ನ ರಿದಮಿಕ್ ಕಾಂಟ್ರಾಕ್ಟೈಲ್ ಆಕ್ಟಿವಿಟಿಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಹಾರ್ಟ್ ಮಸಲ್ಸ್ಗಳು ಕಾಂಟ್ರಾಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಯಾನ್ನ ಪೇಸ್ ಮೇಕರ್ ಅಂತ ಹೇಳಿ ಕರೀತಾರೆ. ಹಾರ್ಟ್ ಬೀಟ್ 70 to 75 ಪರ್ ಮಿನಿಟ್, ಆವ್ರೇಜ್ 72. ನಾರ್ಮಲ್ ಹ್ಯೂಮನ್ ಬೀಯಿಂಗಲ್ಲಿ 1 ಮಿನಿಟಲ್ಲಿ 70 to 75 ಟೈಮ್ಸ್ ಹಾರ್ಟ್ ಬೀಟ್ ಆಗುತ್ತೆ. ಆವ್ರೇಜ್ ಅಂತ ತಗೊಂಡ್ರೆ 1 ಮಿನಿಟಲ್ಲಿ ಮಿನಿಮಮ್ 72 ಟೈಮ್ಸ್ ಹಾರ್ಟ್ ಬೀಟ್ ಆಗುತ್ತೆ.